ಮಹಿಳೆಯರ ಶೌಚಾಲಯದಲ್ಲಿ ಕದ್ದು ಕುಳಿತು ಲೈಂಗಿಕ ಕಿರುಕುಳ ನೀಡ್ತಾ ಇದ್ದ ವಿಕೃತ ಮನಸ್ಸಿನ ವ್ಯಕ್ತಿ ಓರ್ವನನ್ನ ಸಾರ್ವಜನಿಕರೇ ಹಿಡಿದು ಧರ್ಮದೇಟು ನೀಡಿದ್ದಾರೆ. ಘಟನೆ ನಡೆದಿರುವುದು ಬಿಜಾಪುರ ಜಿಲ್ಲೆ ಸಿಂದಗಿ ಪಟ್ಟಣದಲ್ಲಿ. ಸಿಂದಗಿಯ ಮಗರಬಿಯಲ್ಲಿ ಹಾಗೂ ಸಾಹೇಬರ ಗಲ್ಲಿ ಬಳಿಯ ಮಹಿಳೆಯರ ಶೌಚಾಲಯದ ಬಳಿ ಕೂತು ದೇವೇಂದ್ರಪ್ಪ ಎಂಬಾತ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ನೀಡುತ್ತಿದ್ದಂತೆ. ಇದು ಕಳೆದ 2 ತಿಂಗಳಿನಿಂದ ನಡೀತಾ ಇತ್ತು. ಇಂದು ರೊಚ್ಚಿಗೆದ್ದ ಜನ ಈತನನ್ನ ಕಂಬಕ್ಕೆ ಕಟ್ಟಿ ಹಾಕಿ ಚಪ್ಪಲಿ ಏಟು ನೀಡಿದ್ದಾರೆ. ಮನಬಂದಂತೆ ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಮಾಡೋದು, ಕೈ ಹಿಡಿದು ಜಗ್ಗುದು, ಮತ್ತೇನದ ಇನ್ನಿತ ಹೆಣ್ಮಕ್ಳಿಗೆ ಟಾರ್ಚರ್ ಕೊಡೋದು, ರಾತ್ರಿ ಆಗಲು ಕೂಡ ಟಾರ್ಚರ್ ಮಾಡಿದಕ್ಕೆ ಇಡೀ ನಮ್ಮ ಓಣಿ ಕಡೆಯಿಂದ ಇವತ್ತೇನದ 15 ದಿನಗಟ್ಟಲೆ ನಾವೆಲ್ಲರೂ ಕೂಡಿ ಓಡಾಡಿ ಇವತ್ತೊಬ್ಬನ ಹಿಡಿದೀವಿ. ಇನ್ನೂ ಒಬ್ಬರಿಬ್ಬರು ಅಂತ ಯಾರ್ಯಾರು ತಪ್ಪು ಮಾಡೋರಿದ್ರು ಇನ್ನು ಮುಂದೆ ತಿದ್ದುಕೊಂಡು ಇಂಥ ತಪ್ಪನ್ನು ಮಾಡಬಾರ್ದು ಅಂತೇಳಿ ನಾವು ಓಣಿಯವ್ರು ಎಲ್ಲರೂ ಕೂಡಿ ಶ್ರಮಪಟ್ಟು ಅವ್ನಿಗೆ ಹಿಡಿದೀವಿ. ಅವ್ನ ತಕ್ಕ ಅವನಿಗೆ ಶಿಕ್ಷೆ ಆಗಬೇಕಂತೇಳಿ ನಮ್ಮ ಆಸೆ ಆದ್ರಿ. ವರದಕ್ಷಿಣೆ ವಿವಾದದಿಂದ ಒಂದೇ ಮಂಟಪದಲ್ಲಿ ನಡೆಯಬೇಕಿದ್ದ ಜೋಡಿ ವಿವಾಹಕ್ಕೆ ಬ್ರೇಕ್ ಬಿದ್ದಿದೆ. ಬಂಧುಗಳ ಒಣ ಪ್ರತಿಷ್ಠೆ ಶುಭ ಕಾರ್ಯವೊಂದು ಮುರಿದು ಬೀಳಲು ಕಾರಣವಾಗಿದೆ. ದಾವಣಗೆರೆಯಲ್ಲಿ ಇಂಥದ್ದೊಂದು ಘಟನೆ ಜರುಗಿದೆ. ಮುರಿದು ಹೋದ ಸ್ವಾಗತ ಕಮಾನು, ಒಣಗುತ್ತಿರುವ ತರಕಾರಿಗಳು, ಬಣಗೊಡುತ್ತಿರುವ ಛತ್ರ, ಸಪ್ಪೆ ಮೋರೆ ಹೊತ್ತ ಜನ, ಸಪ್ತಪದಿ ತುಳಿಯಬೇಕಿದ್ದ ಜೋಡಿ ಸಹೋದರರ ಮೌನ. ಇದು ನಿಂತು ಹೋದ ಮದುವೆ ಮನೆ ಚಿತ್ರಣ. ಎಲ್ಲವೂ ಸರಿದಿದ್ರೆ ಇಷ್ಟು ಹೊತ್ತಿಗಾಗಲೇ ಶಂಕರ್, ಕವಿತಾ ಹಾಗೂ ಚಂದ್ರು, ಲಕ್ಷ್ಮಿ ದಾಂಪತ್ಯಕ್ಕೆ ಕಾಲಿಟ್ಟಾಗಿರ್ತಿತ್ತು. ಆದರೆ ಇವರ ಮದುವೆ ಮೊಟಕುಗೊಳ್ಳಲು ಕಾರಣವಾಗಿದ್ದು ಇವರ ಬಂಧುಗಳ ಖ್ಯಾತೆ. ಲಕ್ಷ್ಮಿ ಮನೆಯವರಿಂದ ವರನ ಮನೆಯವರಿಗೆ ಬರಬೇಕಿದ್ದ 10,000 ವರದಕ್ಷಿಣೆ ಸಕಾಲದಲ್ಲಿ ತಲುಪಿಸಲಿಲ್ಲ ಅನ್ನೋದನ್ನೇ ದೊಡ್ಡದಾಗಿಸಿದ್ರು. ಇಷ್ಟು ಸಾಕಿತ್ತು ಜೋಡಿ ಮದುವೆ ಮುರಿದು ಬೀಳಲು. ಅವರು ಹೊಡೆಯಕನೇ ಬಂದ್ರು ಹೆಣ್ಣಿನವರು. ನಾವ್ ಎಷ್ಟು ಸಂಭಾಳಿಸಿದ್ರು ಅವ್ರೇನು ಕೇಳಿಲ್ಲ. ಅವ್ರೆಲ್ಲರೂ ಕುಡ್ದೇ ಬಂದಿದ್ರು. ಕುಡ್ದು ಬಂದು ನಮ್ಮ ಮೇಲೆ ಇದು ಮಾಡಿದ್ರು. ಇವರೆಲ್ಲ ಕೈ ಮುಕ್ಕೊಂಡು ಕೇಳಿದ್ರು ಗಂಡಿನ ಕಡೆಯವರೆಲ್ಲ, ಆಯ್ತು ಈಗ ಆಗಿದ್ದಾಗಿದೆ, ಹೋಗಿದೆ ಎಲ್ಲ ಮಾಡ್ಕೊಂಡು ಹೋಗಂದ್ರೆ ಅಂತಂದು ಅವರಿಗೆ ಬೇಡ, ನಮಗೆ ಬೇಡ ಅಂತಂದು ಭಾಳ ಸಿಟ್ಟಿಗೆ ಹೋದ್ರು. ಸಣ್ಣ ಕಾರಣಕ್ಕೆ ತಮ್ಮನ ಮದುವೆ ನಿಂತಿದೆ. ಇದು ಅಣ್ಣನ ಮದುವೆ ಮುರಿದು ಬೀಳಲು ಕಾರಣವಾಗಿದೆ. ರಾಜಪ್ಪ ಸುತ್ತೂರು, ಸುವರ್ಣ ನ್ಯೂಸ್ 24/7 ದಾವಣಗೆರೆ. ದಾವಣಗೆರೆಯಲ್ಲಿ ಮದುವೆ ಮುರಿದು ಬಿದ್ದಿದ್ರೆ ಶಿವಮೊಗ್ಗದಲ್ಲಿ ವಿದೇಶಿಗನ ದೇಶಿ ಮದುವೆ ನಡೆದಿದೆ. ಮಗಳು ಇಷ್ಟಪಟ್ಟ ವಿದೇಶಿ ವೈದ್ಯನನ್ನ ಹುಟ್ಟೂರಲ್ಲೇ ಆದರದಿಂದ ಅಳಿಯನನ್ನಾಗಿ ಮಾಡಿಕೊಂಡವರು ತ್ರಿವಿಕ್ರಮ ಭಟ್. ಶಿವಮೊಗ್ಗದ ಲಗಾನ್ ಕಲ್ಯಾಣ ಮಂಟಪದಲ್ಲಿ ನಡೆದ ಸಂಭ್ರಮದ ವಿಶಿಷ್ಟ ಮದುವೆಯನ್ನ ನೀವು ನೋಡ್ಕೊಂಡು ಬನ್ನಿ. ಮದುವೆ ಅಂದಮೇಲೆ ಅಲ್ಲಿ ಸಂತೋಷ, ಸಂಭ್ರಮ ಇದ್ದೇ ಇರುತ್ತೆ. ತ್ರಿವಿಕ್ರಮ ಭಟ್ ದಂಪತಿಯಲ್ಲಿ ಈ ಸಂಭ್ರಮ ಇಮ್ಮಡಿಗೊಂಡಿತ್ತು. ಮನೆ ಮಗಳನ್ನ ವಿದೇಶಿ ಅಳಿಯನಿಗೆ ಕೊಟ್ಟು ಮದುವೆ ಮಾಡ್ತಿರೋದು ಒಂದಡಿಯಾದ್ರೆ, ಮದುವೆ ತಮ್ಮ ಸಂಪ್ರದಾಯದಂತೆ ನಡೀತಾ ಇರೋದೇ ಇವರ ಡಬಲ್ ಖುಷಿಗೆ ಕಾರಣ. ಮಗಳು ಡಾಕ್ಟರ್ ತನು, ಅಳಿಯ ಇಂಗ್ಲೆಂಡ್ ಮೂಲದ ಡಾಕ್ಟರ್ ಸ್ಟೀವನ್. ಇಬ್ರು ದಂತವೈದ್ಯರು. ಅಷ್ಟೇ ಅಲ್ಲ, ವರನ ತಂದೆ ಹಾಗೂ ವಧುವಿನ ತಂದೆ ಇಬ್ರು ಲಂಡನ್ನ ಪ್ರತಿಷ್ಠಿತ ಬ್ಯಾಂಕ್ಗಳ ಉದ್ಯೋಗಿಗಳೇ. ಸ್ಟೀವನ್ ಹಾಗೂ ತನುವಿನ ಪ್ರೀತಿಗೆ ಒಪ್ಪಿದ ಪೋಷಕರು ಪ್ರೀತಿಯಿಂದ ಧಾರೆ ಎರೆದು ಕೊಟ್ಟಿದ್ದಾರೆ.
ಸಂಪ್ರದಾಯದಂತೆ ವರನನ್ನ ಡೋಲಿಯಲ್ಲಿ ಕುಳ್ಳಿರಿಸಿ ಮದುವೆ ಮಂಟಪಕ್ಕೆ ಕರೆತರಲಾಯಿತು. ಧಾರೆ ಎರೆಯೋದು, ಮಾಂಗಲ್ಯ ಧಾರಣೆ, ಸಪ್ತಪದಿ ತುಳಿಯೋದು, ಲಾಜಾ ಹೋಮ, ವೇದ ಮಂತ್ರ ಘೋಷಗಳ ಜೊತೆಗೆ ಗುರು ಹಿರಿಯರ ಆಶೀರ್ವಾದ ಈ ಯುವ ಪ್ರೇಮಿಗಳಿಗೆ ಸಿಕ್ತು. 100ಕ್ಕೂ ಹೆಚ್ಚು ವಿದೇಶಿಯರು ಈ ಮದುವೆಗೆ ಸಾಕ್ಷಿಯಾದ್ರು. ಮದುವೆಯ ವಿಶೇಷತೆ ಅಂದರೆ ಈ ನಮ್ಮ ಹಿಂದೂ ಪಾರಂಪರಿಕ ಶೈಲಿ ಏನಿದೆ ಅದು ಮರ್ತೋಗಬಾರ್ದು. ನಮ್ಮ ನೆಕ್ಸ್ಟ್ ಪೀಳಿಗೆಗೂ ಯುವ ಪೀಳಿಗೆಗೂ ಅದು ನಡ್ಕೊಂಡು ಬರಬೇಕು ಬಳುವಳಿ ಅನ್ನೋ ಒಂದು ಉದ್ದೇಶದಿಂದ ಇದು ನಡ್ಸ್ಕೊಂಡ್ಬಂತೀವಿ. ಇದರಲ್ಲಿ ಅವರು ಸಹಿತ ಪಾಶ್ಚಾತ್ಯರಾದರೂ ನಮ್ಮ ಸಂಸ್ಕೃತಿಯನ್ನು ಬಹಳ ಪ್ರೀತಿಯಿಂದ ಅತ್ಯಂತ ಸಂಭ್ರಮದಿಂದ ಒಪ್ಕೊಂಡಿದ್ದಾರೆ. ವಿದೇಶದಲ್ಲಿ ನೆಲೆಯಾಗಿದ್ರು ಹುಟ್ಟೂರು ಶಿವಮೊಗ್ಗಕ್ಕೆ ಬಂದು ತಮ್ಮ ಮಗಳ ವಿವಾಹ ಕಾರ್ಯಕ್ರಮ ನೆರವೇರಿಸಿದ್ದು ಖುಷಿ ಹಾಗೂ ಹೆಮ್ಮೆಯ ವಿಚಾರವೇ. ವಿದೇಶಿ ಬೀಗರಿಗೆ ಹಿಂದೂ ಸಂಸ್ಕೃತಿಯ ಮಹತ್ವವನ್ನ ತಿಳಿಸಿಕೊಟ್ಟ ತ್ರಿವಿಕ್ರಮ ಭಟ್ ದಂಪತಿಗೆ ಬಿಗ್ ಥ್ಯಾಂಕ್ಸ್. ರಾಜೇಶ್ ಕಾಮತ್, ಸುವರ್ಣ ನ್ಯೂಸ್ 24/7 ಶಿವಮೊಗ್ಗ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಸಮಯ ಪ್ರಜ್ಞೆಯಿಂದಾಗಿ ಅಪ್ರಾಪ್ತ ಬಾಲಕಿಯೊಬ್ಬಳ ನಿಶ್ಚಿತಾರ್ಥಕ್ಕೆ ತಡೆ ಬಿದ್ದಿದೆ. ಚಾಮರಾಜನಗರ ತಾಲೂಕಿನ ಚಂದಕವಾಡಿ ಗ್ರಾಮದ ರಂಗಸ್ವಾಮಿ ಎಂಬುವವರ 14 ವರ್ಷದ ಮಗಳ ನಿಶ್ಚಿತಾರ್ಥಕ್ಕೆ ಸಿದ್ಧತೆ ನಡೆದಿತ್ತು. ನಂಜನಗೂಡಿನ ಲೋಕೇಶ್ ಜೊತೆ ನಿಶ್ಚಿತಾರ್ಥ ನಡೆಯಬೇಕಿತ್ತು. ಆದರೆ ಹುಡುಗಿ ಅಪ್ರಾಪ್ತೆ ಎಂಬ ವಿಷಯ ತಿಳಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಬಾಲಕಿಯ ಪೋಷಕರನ್ನ ಮನವೊಲಿಸಿದ್ರು. ಅಲ್ಲದೆ ಬಾಲಕಿಗೆ 18 ವರ್ಷ ಆಗುವವರೆಗೂ ವಿವಾಹ ಮಾಡುವುದಿಲ್ಲ, ಅಲ್ಲಿಯವರೆಗೂ ಮಗಳ ಓದು ಮುಂದುವರಿಸುವುದಾಗಿ ಪೋಷಕರಿಂದ ಮುಚ್ಚಳಿಕೆ ಪತ್ರವನ್ನ ಪಡೆದ್ರು. ಏನು ಆಕೆಗೆ 14 ವರ್ಷ ಆಗಿರೋ ಪ್ರಕಾರ ಈಗ ಸದ್ಯಕ್ಕೆ ಆ ಮದುವೆನ ನಿಲ್ಲಿಸುವಂಥ ಎಲ್ಲ ಕ್ರಮನ ತಗೊಳ್ಬೇಕು ಅಂತ ಹೇಳಿದ ಪ್ರಕಾರ ಅವರು ಒಪ್ಪಿಕೊಂಡು ಈ ಮೂಲಕ ಅವರು ಬರವಣಿಗೆಯಲ್ಲಿ ನಾವು ಮದುವೆ ನಿಲ್ಲಿಸ್ತೀವಿ ಅಂತ ಅನ್ನುವಂಥ ಬರವಣಿಗೆ ಮುಖಾಂತರ ಅವರು ಬರೆದು ಕೊಟ್ಟಿದ್ದಾರೆ. ನನಗೆ 18 ವರ್ಷಕ್ಕೆ ಮಾಡಬೇಕು ಅನ್ನೋ ತಿಳುವಳಿಕೆ ಗೊತ್ತಿರಲಿಲ್ಲ. ಆದರೆ ಅಧಿಕಾರಿಗಳವರೆಲ್ಲ ಬಂದು ನನಗೆ 18 ವರ್ಷಕ್ಕೆ ಮಾಡಬೇಕು ಅಂತ ಹೇಳಿದ್ರು. ಆದ ಕಾರಣ ನಾನು ಇದನ್ನು ಅವ್ರು ಹೇಳ್ದಂತೆ ನಿಲ್ಲಿಸಿ